ಬಹುಶಃ ಇವತ್ತು ನಕಲಿ ಔಷಧ ಜಾಲ ಇವತ್ತು ಏನು ನಾವು ಪತ್ತೆ ಹಚ್ಚಿದ್ದೇವ ನಿನ್ನೆ ಇದು ಭಾಳಷ್ಟು ಗಂಭೀರತೆ ಭಾಳಷ್ಟು ಮತ್ತು ಸೀರಿಯಸ್ ಆಗಿ ತಗೊಳ್ಳುವಂಥ ಒಂದು ವಿಚಾರ ಇವತ್ತು ಆಗಿದೆ. ಯಾಕೆಂದರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾ ಇದೆ. ಕರ್ನಾಟಕದಂಥ ಬಿಡದಲ್ಲಿ ಇವತ್ತು ಲೇಖನವಂತೂ ವಿತರಣೆ ಆಗ್ತಾ ಇದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ, ಎಲ್ಲ ಜಿಲ್ಲೆಯಲ್ಲಿದೆಯಾ, ಅದು ಇಲ್ಲಿಂದ ಎಲ್ಲಿಗೆ ಇದು ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ, ಅಥವಾ ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದಾರೆ. ಯಾಕೆ ಆ ಫ್ಯಾಕ್ಟ್ರಿಗಳ ಮೇಲೆ ಅವರೇನು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂತರ ಜಿಲ್ಲೆ ವಿಚಾರ ಆದ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ ನಾವು SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡೆ ಈಗ ವಿಶೇಷತೆಯನ್ನು ರಚನೆ ಮಾಡಬೇಕು. ಉತ್ತಮ ಅಧಿಕಾರಿ ಮುಖಾಂತರ ಕೂಡ ನಾನು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಗೃಹ ಸಚಿವರು ಬಹುಶಃ ಈ ಒಂದು ವಿಷಯವನ್ನು ರಚಿಸ್ತಾರೆ. ಅಲ್ಲಿಯ ತನಕ ನಮ್ಮ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ತನ್ನ ತನಿಖೆಯನ್ನು ನಡೆಸ್ತಾ ಇದೆ.